ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅತ್ಯಂತ ಮಹತ್ವದ ನಿರ್ಧಾರವನ್ನು, ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕನ್ನಡಿಗರ ಹಿತಾಸಕ್ತಿಯ ರಕ್ಷಣೆಯ ವಿಷಯದಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ, ಅತ್ಯಂತ ಮಹತ್ವವಾದಂತಹ ಕ್ರಮ. ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಕಲ್ಪಿಸುವ ಸಲುವಾಗಿ, ಉದ್ಯೋಗ ಮೀಸಲಾತಿಯನ್ನು ನೀಡುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈಗ ನಡೀತಾ ಇರುವಂತಹ ಮಳೆಗಾಲದ ವಿಧಾನಮಂಡಲದ ಅಧಿವೇಶನದಲ್ಲೇ ಕನ್ನಡಿಗರಿಗೆ ಖಾಸಗಿ ವಲಯಗಳಲ್ಲೂ ಕೂಡ ಉದ್ಯೋಗ ಮೀಸಲಾತಿಯನ್ನು ಕಲ್ಪಿಸುವ ಸಂಬಂಧ ಮಸೂದೆಯನ್ನು ಮಂಡನೆ ಮಾಡಿ ಅದಕ್ಕೆ ಅಂಗೀಕಾರ ಪಡೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅತ್ಯಂತ ಮಹತ್ವದ ಹೆಜ್ಜೆ, ಅತ್ಯಂತ ಮಹತ್ವದ ತೀರ್ಮಾನ, ಐತಿಹಾಸಿಕ ಹೆಜ್ಜೆ. ಖಾಸಗಿ ವಲಯಗಳ ಕಂಪನಿಗಳಿರ್ಬೋದು, ಕೈಗಾರಿಕೆಗಳಿರ್ಬೋದು, ಯಾವುದೇ ಖಾಸಗಿ ಸಂಸ್ಥೆಗಳಿರ್ಬೋದು, 10ಕ್ಕಿಂತ ಹೆಚ್ಚು ಉದ್ಯೋಗಗಳಿರುವಂತಹ ಯಾವುದೇ ಖಾಸಗಿ ಸಂಸ್ಥೆಗಳಿರ್ಬೋದು, ಅವುಗಳಲ್ಲಿ 50% ಮ್ಯಾನೇಜ್ಮೆಂಟ್ ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕಾಗುತ್ತೆ. 50% ಮ್ಯಾನೇಜ್ಮೆಂಟ್ ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕಾಗತ್ತೆ. ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 75% ಕನ್ನಡಿಗರಿಗೆ ಮೀಸಲಿಡಬೇಕಾಗತ್ತೆ. ಪ್ರಮುಖವಾದಂತಹ ನಿರ್ಧಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಅಧಿವೇಶನದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಸೂದೆಯನ್ನು ಮಂಡನೆ ಮಾಡಲಿದ್ದಾರೆ. ಕೆಲವು ಪ್ರಮುಖ ಷರತ್ತುಗಳನ್ನು ಇದಕ್ಕೆ ಹಾಕಲಾಗಿದೆ. ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 50% ಕನ್ನಡಿಗರಿಗೆ ಕೊಡಬೇಕೆನ್ನುವಂಥದ್ದು. ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 75% ಕನ್ನಡಿಗರಿಗೆ ಕೊಡಬೇಕು ಅಂಥೇಳಿ. ಕರ್ನಾಟಕದಲ್ಲಿಯೇ ಹುಟ್ಟಿದವರು, ಕರ್ನಾಟಕದಲ್ಲಿ 15 ವರ್ಷದಿಂದ ವಾಸಿಸುತ್ತಿರುವಂಥವರು, ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬರುವವರು, ನೋಡಲ್ ಏಜೆನ್ಸಿ ನಡೆಸುವಂತಹ ಕನ್ನಡ ಪರೀಕ್ಷೆಯಲ್ಲಿ ಪಾಸಾದವರನ್ನು ಸ್ಥಳೀಯರು ಅಂಥೇಳಿ ಈ ಕಾಯ್ದೆಯ ಅಡಿಯಲ್ಲಿ, ಈ ನಿಯಮಗಳ ಅಡಿಯಲ್ಲಿ ಪರಿಗಣನೆ ಮಾಡಲಾಗುತ್ತೆ. ಕರ್ನಾಟಕದಲ್ಲೇ ಹುಟ್ಟಿದವರು, ಕರ್ನಾಟಕದಲ್ಲಿ 15 ವರ್ಷದಿಂದ ವಾಸ ಇರುವಂಥವರು, ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬರುವಂಥವರು, ಜೊತೆಗೆ ನೋಡಲ್ ಏಜೆನ್ಸಿ ನಡೆಸುವಂತಹ ಕನ್ನಡ ಪರೀಕ್ಷೆಯಲ್ಲಿ ಪಾಸಾದಂಥವರನ್ನು ಸ್ಥಳೀಯರು ಅಂಥೇಳಿ ಪರಿಗಣನೆ ಮಾಡಲಾಗುತ್ತೆ ಈ ಮಸೂದೆಯ ಅಡಿಯಲ್ಲಿ. ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ 50% ಏನು ಉದ್ಯೋಗ ಮೀಸಲಾತಿಗೆ ನಿಯಮಗಳನ್ನು ಮಾಡಲಾಗಿದೆ, ಅದರಲ್ಲಿ ಸೂಪರ್ವೈಸರ್, ಮ್ಯಾನೇಜರಿಯಲ್, ಟೆಕ್ನಿಕಲ್, ಆಪರೇಷನಲ್ ಮತ್ತು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಕ್ಯಾಟಗರಿ ಏನಿದೆ ಅವುಗಳಲ್ಲಿ 50% ಹುದ್ದೆಗಳನ್ನು ಸ್ಥಳೀಯರಿಗೆ ಇಡಬೇಕಾಗತ್ತೆ. ನಾನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಕ್ಲರ್ಕ್, ಸ್ಕಿಲ್ಡ್ ಲೇಬರ್ಸ್ ಅಂತ ಏನು ಕರಿತೀವಿ ಅದು, ಮತ್ತು ನಾನ್ ಸ್ಕಿಲ್ಡ್ ಲೇಬರ್ಸ್, ಕೌಶಲ್ಯ ರಹಿತ, ಅರೆ ಕೌಶಲ, ಗುತ್ತಿಗೆ ನೌಕರರು ಮತ್ತು IT ಹುದ್ದೆಗಳಲ್ಲಿ 75% ನೌಕರಿಯನ್ನು ಕನ್ನಡಿಗರಿಗೆ ಮೀಸಲಿಡುವುದಕ್ಕೆ ಈ ವಿಧೇಯಕದಲ್ಲಿ ನಿಯಮವನ್ನು ಮಾಡಲಾಗಿದೆ. ಈ ನಿಯಮವನ್ನು ಪಾಲನೆ ಮಾಡುವಂಥದ್ದು ಕಡ್ಡಾಯ ಆಗುತ್ತೆ. ಕರ್ನಾಟಕದಲ್ಲಿರುವಂತಹ ಎಲ್ಲ ಖಾಸಗಿ ಸಂಸ್ಥೆಗಳು, ಖಾಸಗಿ ಫ್ಯಾಕ್ಟ್ರಿಗಳು ಎಲ್ಲವೂ ಕೂಡ ಈ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಕನಿಷ್ಠ 10,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. 25,000 ರೂಪಾಯಿವರೆಗೂ ದಂಡವನ್ನು ವಿಧಿಸಲಿಕ್ಕೆ ಅವಕಾಶಗಳಿದೆ. ಒಂದು ವೇಳೆ ದಂಡ ವಿಧಿಸಿದ ಬಳಿಕವೂ ಕೂಡ ಮ್ಯಾನೇಜ್ಮೆಂಟ್ ಕೆಲಸಗಳಲ್ಲಿ 50%, ನಾನ್ ಮ್ಯಾನೇಜ್ಮೆಂಟ್ ಕೆಲಸಗಳಲ್ಲಿ 75% ಮೀಸಲಾತಿಯನ್ನು ಕನ್ನಡಿಗರಿಗೆ ಕೊಡದೆ ಹೋದರೆ ಆಗ ಪ್ರತಿದಿನಕ್ಕೆ ಅಂತಹ ಸಂಸ್ಥೆ, ಅಂತಹ ಫ್ಯಾಕ್ಟರಿ ಪ್ರತಿದಿನಕ್ಕೆ 100 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಸೊ ಅತ್ಯಂತ ಮಹತ್ವದ ನಿರ್ಧಾರಗಳಲ್ಲಿ ಒಂದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಸೂದೆಗೆ ತಮ್ಮ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟ ಬಳಿಕ ಟ್ವೀಟನ್ನು ಮಾಡಿದ್ದಾರೆ. ರಾಜ್ಯದ ಖಾಸಗಿ ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ 50% ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ 75% ಮೀಸಲಾತಿ ನಿಗದಿಪಡಿಸುವ ವಿಧೇಯಕ್ಕೆ ಸೋಮವಾರ ನಡೆದ ಸಂಪುಟ ಸಭೆಯು ಒಪ್ಪಿಗೆಯನ್ನು ಕೊಟ್ಟಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ, ದಿ ಪರ್ಪಸ್ ಆಫ್ ದಿ ಬಿಲ್ ಏನು, ಈ ಕಾಯ್ದೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಅವರು ಬಯಸುವಂತಹ ನೌಕರಿ ಸಿಗಬೇಕು ಅಂಥೇಳಿ. ಕನ್ನಡಿಗರು ಕನ್ನಡ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದಂತಹ ಸರ್ಕಾರ, ಕನ್ನಡಿಗರ ಹಿತ ಕಾಯುವಂಥದ್ದು ನಮ್ಮ ಆದ್ಯತೆಯಾಗಿದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟನ್ನು ಮಾಡಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು
ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಕಲ್ಪಿಸುವ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದ ವಿಷಯವನ್ನು ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳಲು ಖುಷಿಯಾಗುತ್ತಿದೆ. ಈ ವಿಧೇಯಕದ ಜಾರಿಯಿಂದ ರಾಜ್ಯದಲ್ಲಿರುವ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ 50ರಿಂದ ಶೇಕಡ 75ರವರೆಗೆ ಮೀಸಲಾತಿ ಸಿಗಲಿದೆ ಅಂತೇಳಿ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಬಳಿಕ ಕಾರ್ಮಿಕ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಮಹತ್ವವಾದಂತಹ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಮಸೂದೆ ಏನಿದೆ, ಕನ್ನಡಿಗರಿಗೆ ಖಾಸಗಿ ಸಂಸ್ಥೆಗಳು ಅಂತ ಹೇಳಿದ್ರೆ ಖಾಸಗಿ ಕಂಪನಿಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಎಲ್ಲ ರೀತಿಯಾದಂತಹ ಖಾಸಗಿ ಕಂಪನಿಗಳು, 10ಕ್ಕಿಂತ ಹೆಚ್ಚು ನೌಕರರು ಇರತಕ್ಕಂತಹ ಕಂಪನಿಗಳಲ್ಲಿ, ಖಾಸಗಿ ಕಂಪನಿಗಳಲ್ಲಿ ಏನು ಉದ್ಯೋಗ ಮೀಸಲಾತಿಯ ಈ ಮಸೂದೆ ಏನಿದೆ ಇದು ಅಂಗೀಕಾರ ಆಗಿ ಕಾನೂನಿನ ರೂಪದಲ್ಲಿ ಜಾರಿಗೆ ಬಂದಂತಹ ಪಕ್ಷದಲ್ಲಿ ಸಂತೋಷ್ ಲಾಡ್ ಅವರನ್ನು ಈ ಕಾರ್ಯಕ್ಕೋಸ್ಕರ ಅಭಿನಂದಿಸಬೇಕಾಗತ್ತೆ, ಶ್ಲಾಘಿಸಬೇಕಾಗುತ್ತೆ. ಬಿಕಾಸ್ ಮಚ್ ನೀಡೆಡ್ ನಿಯಮಗಳು ಇವೆಲ್ಲ ಈಗ ಸದ್ಯದ ಸನ್ನಿವೇಶದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿ ಇದು ಮಚ್ ನೀಡೆಡ್ ಡಿಸಿಷನ್, ಮಚ್ ನೀಡೆಡ್. ಕರ್ನಾಟಕದಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ, ಕನ್ನಡಿಗರ ಹಿತಾಸಕ್ತಿ ಅಂತ ಹೇಳಿದ್ರೆ ನೆಲ ಜಲ ಭಾಷೆಯ ಜೊತೆಗೆ ನೌಕರಿಯು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೌಕರಿ, ಉದ್ಯೋಗವು ಕೂಡ ವೆರಿ ಇಟ್ಸ್ ಅ ಕೋರ್. ಒಂದು ನೆಲದ ಅಸ್ಮಿತತೆ ಉಳಿಬೇಕು ಅಂತ ಹೇಳಿದ್ರೆ ಇಂತಹ ನಿಯಮಗಳು ಕೂಡ ಅತ್ಯಂತ ಅನಿವಾರ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯವಾದಂತಹ ಮತ್ತು ಅತ್ಯಂತ ಅವಶ್ಯಕವಾದಂತಹ ಕ್ರಮಗಳು. ಸೊ ಆ ವಿಚಾರಕ್ಕೋಸ್ಕರ ಸಂತೋಷ್ ಲಾಡ್ ಅವರನ್ನು ಅಭಿನಂದಿಸಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಇದು ಒಂದು ಅತ್ಯಂತ ದೊಡ್ಡ ನಿರ್ಧಾರ. ದಿಸ್ ಇಸ್ ದ ಬಿಗ್ ಡಿಸಿಷನ್. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಕೂಡ ಅಭಿನಂದಿಸಲೇಬೇಕು ಇಂಥದ್ದೊಂದು ತೀರ್ಮಾನವನ್ನು. ಬಿಕಾಸ್ ಇದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತದೆ, ಅದನ್ನು ಎದುರಿಸಿಕೊಂಡು ಹೋಗಿ ಅನುಷ್ಠಾನಗೊಳಿಸುವಂಥದ್ದು ಸವಾಲು, ವಿಶೇಷವಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ, ವಿಚ್ ಇಸ್ ದ ಆರ್ಥಿಕ ಅಭಿವೃದ್ಧಿಯ ಕೋರ್. ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಒಂದು, ಉದ್ಯೋಗ ಕಲ್ಪಿಸುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆ ಹಿನ್ನೆಲೆಯಲ್ಲಿ ಈ ನಿಯಮ ಏನಿದೆ, ಈ ಕಾನೂನೇನಿದೆ, ಖಂಡಿತವಾಗಿಯೂ ಕನ್ನಡಿಗರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು.